ರಾಮಚಂದ್ರ ರೆಡ್ಡಿ ಅಣ್ಣವ್ರನ್ನ ಸ್ಮರಿಸ್ತಾ ಈ ಊರಿನ ಹಿರಿಯ ಮುಖಂಡರಾದ ನಾರಾಯಣ ಸ್ವಾಮಣ್ಣವರೇ, ರಾಜಣ್ಣವರೇ, ಚಿಕ್ಕಪಿಳ್ಳಣ್ಣವರೇ, ದರ್ಶನ್ ಅವರೇ, ನಯನ್ ಅವರೇ, ಕರಗಪ್ಪಣ್ಣವರೇ, ರಾಮಚಂದ್ರಪ್ಪಣ್ಣವರೇ, ವೇಣುಗೋಪಾಲಣ್ಣ ಮತ್ತು ನಮ್ಮ ಅಶೋಕಣ್ಣ, ಗೋಪಾಲಣ್ಣ, ನಂಜೇಗೌಡ್ರೆ, ಸದಾ ಚಿಕ್ಕಪಿಳ್ಳಪ್ಪಣ್ಣವ್ರನ್ನ, ನಮ್ಮ ಯಳ್ಳವಳ್ಳಿ ರಮೇಶಣ್ಣವರೇ, ನಮ್ಮ ಮೋಹನ್ ರೆಡ್ಡಿ ಅಣ್ಣ, ಪ್ರಕಾಶ್ ಅಣ್ಣ, ನಮ್ಮ ಭರಣಿ ವೆಂಕಟೇಶಣ್ಣ, ನುಕ್ತಳ್ಳಿ ರವಿ ಅಣ್ಣ, ಸುಬ್ಬಣ್ಣ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಜಯರಾಮಣ್ಣವ್ರ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ. ಭರಣಿ ಅಣ್ಣವ್ರು ಹೇಳ್ದಂಗೆ ಪಂಚಾಯತಿ ವೈಸ್ ಒಂದು ಲಿಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಒಂದು 4 ತಿಂಗಳಿಗೆ ಯಾವ್ಯಾವ ಪಂಚಾಯತಿ ಯಾವ್ಯಾವಾಗ ಅಂತ ಒಂದು ವಾರದಲ್ಲೇ ಅದೊಂದು ಕನ್ಕ್ಲೂಡ್ ಮಾಡಿ ಅಣ್ಣ, ಅದೊಂದು ಪಟ್ಟಿ ರೆಡಿ ಮಾಡಿಬಿಟ್ಟು ಒಂದು 15 ದಿನ ಮುಂಚೆನೇ ಆ ಪಂಚಾಯತಿವರೆಗೂ ತಿಳಿಸ್ಬಿಟ್ಟು ಇಂಥ ದಿನ ಬರಬೇಕು ಅಂತಿದ್ದೀವಿ ಅಂತ ಒಂದು ಜನಸ್ಪಂದನೆ ಕಾರ್ಯಕ್ರಮ ಮಾಡ್ತೀವಿ. ಇನ್ನೊಂದು ಈ ಸಂದರ್ಭದಲ್ಲಿ ನಿಮಗೊಂದು ಗೊತ್ತಿರಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಬೇಕು ಅಂತ ನಮ್ಮ ಯಳ್ಳವಳ್ಳಿ ರಮೇಶ್ ಅಣ್ಣವರು ಇಲ್ಲಿರೋ ಭಾಳಷ್ಟು ಜನ ಮುಖಂಡರು ಹೋರಾಟ ಮಾಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿಗೆ 1200 ಕೋಟಿ ರೂಪಾಯಿ ಕೊಟ್ಟು ಇವತ್ತೇನು ನೀವು DC ಆಫೀಸ್ ಎಲ್ಲ ನೋಡ್ತಿದ್ದೀರಾ, ಅದಕ್ಕೆ ಕಾರಣಕರ್ತರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ನಾವೆಲ್ಲರೂ ಜ್ಞಾಪಿಸ್ತೀವಿ. ನಮ್ಮ 1200 ಕೋಟಿ ರೂಪಾಯಿ ಇದು ಪೇಪರಲ್ಲಿದೆ. ಆ 1200 ಕೋಟಿ ಬಂದಿದ್ದಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂತು. ಇವತ್ತು ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿರೋ ವಿದ್ಯಾರ್ಥಿಗಳು, ಈಗ ನಿಮ್ಮೂರಲ್ಲಿ ನೋಡಿ, ನಿಮ್ಮೂರಿಗೆ ನಾನು ರಸ್ತೆ, ಚರಂಡಿ, ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ಇವತ್ತೇ ಯಾರೆಲ್ಲ ಅರ್ಜಿಗಳು ಕೊಡ್ತೀರೋ ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಅವ್ರನ್ನ ಕಳಿಸ್ತೀನಿ. ಕಾನೂನು ರೀತಿ ಇದ್ದರೆ ಬೇಗ ಬಗೆಹರಿಸ್ತೀನಿ. ಅದರ ಜೊತೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಗಿಡ್ನಳ್ಳಿ ಶಾಲೆಯಲ್ಲಿ 150 ಜನ ಮಕ್ಕಳಿದ್ದಾರೆ. ಮೊನ್ನೆ 10ನೇ ಕ್ಲಾಸ್ ಮಕ್ಕಳಿಗೆ ನಾನು 1000 ರೂಪಾಯಿ ಕೊಟ್ಟೆ. ನಿಮ್ಗೇನೋ ಒಂದು 10ನೇ ಕ್ಲಾಸಲ್ಲಿ ಓದ್ತಿರ್ತೀರ, ಅಪ್ಪ ಅಮ್ಮ ಕೂಲಿ ಮಾಡ್ತಿರ್ತಾರೆ, ನೀವೇನೋ ಒಂದು ತಗೊಳ್ಳಿ ಅಂತ. ಗಣೇಶನ ಹಬ್ಬಕ್ಕೆ ಅಷ್ಟು ಜನಕ್ಕೆ ಕಲ್ಲರ್ ಬಟ್ಟೆ, ಈಗ ಅಪ್ಪ ಅಮ್ಮ ಕೈಯಲ್ಲಿ ಒಂದು 1500 2000 ರೂಪಾಯಿ ಕೊಟ್ಟು ಬಟ್ಟೆ ಕೊಡ್ಸೋಕ್ಕಾಗಲ್ಲ. ನಾನು ಇವತ್ತು 20,000 ಜನ ಮಕ್ಕಳಿಗೂ ಒಳ್ಳೆ ಕಲ್ಲರ್ ಬಟ್ಟೆ ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತು ಕೊಡ್ತಾ ಇದ್ದೀನಿ. ನನ್ನ ಅಕ್ಕ ತಂಗಿ ಎಷ್ಟೋ ಜನರ ಕೈಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕಾಗಲ್ಲ. ಈಗ ಮನೆಗೆ ಸೀರೆ ಕೊಟ್ಟಿದ್ದೀನಿ, 5 ವರ್ಷನೂ ಕೊಡ್ತೀನಿ. ನನ್ನ ತಮ್ಮ ತಂಗಿಯಂದ್ರಿಗೆ 5 ವರ್ಷನೂ ಒಳ್ಳೆ ಬಟ್ಟೆ ಕೊಡಿಸ್ತೀನಿ. ನಾವು ಯಾವುದ್ರಲ್ಲೂ ಕನ್ನಡ ಮೀಡಿಯಂ ಅವರು ಕಡಿಮೆ ಇಲ್ಲ ಅಂತ. ದಯವಿಟ್ಟು ಇದು ಯಾವುದು ನಾನು ಚುನಾವಣೆ ಇದೆ ಅಂತ ಮಾಡ್ತಿಲ್ಲ, ಹಂಗೆ ಅಂತ ನನಗೆ ದುಡ್ಡು ಜಾಸ್ತಿ ಆಗೂ ಮಾಡ್ತಾ ಇಲ್ಲ. ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾಗಿರೋವಾಗ ಮಾಡೋದು ಅಂತ. ನಾನು 5 ವರ್ಷನೂ ನಿಮ್ಮ ಸೇವೆ ಮಾಡ್ತೀನಿ. ಅದ್ರ ಜೊತೆ ಈಗ ನಿಮ್ಮೂರ ಸಮಸ್ಯೆಗಳನ್ನೆಲ್ಲ ಕೇಳಿದ್ದೀನಿ, ಇದನ್ನು ಬಗೆಹರಿಸ್ತೀನಿ. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಹೋಗೋಣ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕಣ್ಣ. ಖಂಡಿತವಾಗೂ ನನ್ನ ಮೇಲೆ ನಂಬಿಕೆ ಇಡಿ. ಇವತ್ತು ಗಿಡ್ನಳ್ಳಿ ಶಾಲೆ ನನ್ನ ಟರ್ಮಲ್ಲಿ ಯಾರ್ಯಾರು ಓದ್ತಿದ್ರೆ ಎಲ್ಲ ಡೇಟಾ ತೆಗಿತೀನಿ. ಈ ಊರಿಂದ ಕನಿಷ್ಠ ಈ ಭಾಗದಿಂದ ಗಿಡ್ನಳ್ಳಿ ಶಾಲೆಯಲ್ಲಿ ಓದಿರೋ ಮಕ್ಕಳು, ಬೇರೆ ಶಾಲೆಯಲ್ಲಿ ಓದಿರೋ ಮಕ್ಕಳನ್ನ ಒಂದಷ್ಟು ಜನ ಡಾಕ್ಟರ್ಸು, ಇಂಜಿನಿಯರ್ಸ್, IAS ಆಫೀಸರ್ಸ್ ಈ ಊರಿಂದ ನಾನು ಹುಟ್ಟಾಕ್ತೀನಿ. ನನ್ನ ಮೇಲೆ ಭರವಸೆ ಇಡಿ. ನೀವು ಕೇಳ್ಬೋದು ಹೇಗೆ ನೋಡೋಣ. ಜನರಲ್ ಆಗಿ ಮೀನು ಇಟ್ಕೊಟ್ರೆ ನೀವು ಒಂದೊತ್ತು ತಿಂದು ಥ್ಯಾಂಕ್ಸ್ ಹೇಳ್ಬಿಡ್ತೀರಾ. ಆದರೆ ನಾನು ನಿಮಗೆ ಮೀನು ಹಿಡಿಯೋದು ಹೇಳ್ಕೊಡ್ತೀನಿ. ಜೀವನ ಪರ್ಯಂತ ಇಟ್ಕೊಂಡು ತಿನ್ಬೋದು. ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತೀನಿ. ಸರ್, ನಮ್ಮ ಮಕ್ಕಳು ನಾವು ಬಡವರು ಕನ್ನಡ ಮೀಡಿಯಂ ಸ್ಕೂಲ್ಗೆ ಹಾಕಿದ್ದೀವಿ. ನಾಳೆ ಬೆಳಗ್ಗೆ ನಿಮ್ಮ ಮಗು MBBS ಓದಬೇಕಾ, ಚಿಕ್ಕಬಳ್ಳಾಪುರದಲ್ಲಿ ಕೋಚಿಂಗ್ ಸೆಂಟರ್ ಓಪನ್ ಮಾಡಿ ನಾನು ಕೋಚಿಂಗ್ ಕೊಡ್ತೀನಿ, 1 ರೂಪಾಯಿ ಕೊಡಬೇಡಿ. ನಿಮ್ಮ ಮಗು ಇಂಜಿನಿಯರ್ ಆಗಬೇಕಾ, ನಾನು ಚಿಕ್ಕಬಳ್ಳಾಪುರದಲ್ಲಿ ಕೋಚಿಂಗ್ ಸೆಂಟರ್ ತೆಗಿತೀನಿ, ಬುಕ್ಸು ನಾನೇ ಕೊಡ್ತೀನಿ, ಕೋಚಿಂಗ್ 2-3 ಲಕ್ಷ ಖರ್ಚು ಬರುತ್ತೆ. ನನ್ನ ಕೈಯಲ್ಲಿ ಎಲೆಕ್ಷನ್ ಟೈಮಲ್ಲಿ 2,000 ಕೊಡೋಕ್ಕಾಗದೇ ಇರ್ಬೋದು, ಆದರೆ ನಿಮ್ಮ ಮಗು ತಿಂಗಳಿಗೆ 2 ಲಕ್ಷ ಸಂಬಳ ಸಂಪಾದಿಸೋ ರೇಂಜಿಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ಫ್ರೀ IAS KS ಕೋಚಿಂಗ್ ಸೆಂಟರ್ ಓಪನ್ ಮಾಡ್ತೀನಿ. ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿಸ್ತೀನಿ. ಅಕ್ಕ 10ನೇ ಕ್ಲಾಸಲ್ಲಿ ನಾನು ಬೆಂಗಳೂರಿಂದ ಪೇಪರ್ ರೆಡಿ ಮಾಡಿ ಕಳಿಸ್ತಿದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಾ ಅಕ್ಕ. ನಾನು ಅಪ್ಪ ಅಮ್ಮ ಇಲ್ದಾರ ಹುಡುಗನಕ್ಕ. ನಾನು ನೋಡಿ ಈಗ ಮನೆನೂ ಸುತ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲೊಂದು 6-7 ವಾರ್ಡು ಮನೆಗೂ ಹೋಗಿದ್ದೀನಿ. ಮೊನ್ನೆ ಒಂದು 4 ಹಳ್ಳಿ, ಮೈಲ್ಪನಹಳ್ಳಿ ಆಯಿತು, ಒಂದು 4-5 ಹಳ್ಳಿ ಮನೆಗೂ ಹೋಗಿದ್ದೀನಿ. ಏನಿಲ್ಲ ಅಂದರೂ 10ರಿಂದ 12 ತಾಸು ನಡ್ಕೊಂಡು ಹೋಗ್ತಿದ್ದೀನಿ. ಮನೆಗೂ ಕಷ್ಟ ಕೇಳ್ತಿದ್ದೀನಿ. ನಿಮ್ಮೂರಿಗೂ ಇವತ್ತು ಬಂದಿದ್ದೀನಿ. ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ.